ಸರಿ ಅಲ್ಲ. 96 ಇಸ್ವಿನಲ್ಲಿ 98ನೇ ಇಸ್ವಿನಲ್ಲಿ ಆಗಿರುವಂಥ ಡಿನೋಟಿಫಿಕೇಷನ್ನ 2024ರಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಆಮೇಲೆ ಈ 14 ನಿವೇಶನಗಳೇನಿದೆ ಪಾರ್ವತಿ ಅವ್ರಿಗೆ ಕೊಟ್ಟಿರೋಂಥ ನಿವೇಶನಗಳನ್ನು BJP ಸರ್ಕಾರದವ್ರು ಕೊಟ್ಟಿದ್ರಿ, ಮತ್ತೆ ಯಾರು ಪಾದಯಾತ್ರೆ ಮಾಡೋದು? ಅವ್ರ ವಿರುದ್ಧ ಯಾಕೆ ಸೈಟ್ಗಳನ್ನ ವಾಪಸ್ ಕೊಟ್ವಿ ಅಂತ ಹೇಳಿದ್ರೆ, ಈ ಸೈಟ್ಗಳಿಂದ ಮುಜುಗರ ಏನಾಗ್ತಾ ಇದೆಯಲ್ಲ, ಈ ಆರೋಪಗಳು ಏನು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳಿಗೆ ಅವಕಾಶ ಇದೆಯಲ್ಲ, ಈಗ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಯಾಕೆ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ ಸೈಟ್ ಬೇಡ ಅಂತ ಕೊಟ್ಟಿದ್ದಾರೆ, ಅವ್ರು ತಗೊಂಡಿದ್ದಾರೆ ಸೈಟು. ಎಲ್ಲವನ್ನು ಯಾಕೆ ಅಂತ ಕೇಳಿ ಪ್ರಶ್ನೆ ಹೇಳಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ನಾವು ಹೆಂಗೆ ಯೋಚನೆ ಮಾಡಬೇಕು? ತಾವು ಮಾಧ್ಯಮದವರು, ನಾನೊಬ್ಬ ಶಾಸಕ ಮತ್ತೊಬ್ಬ ವಕೀಲ, ನಾವೇನು ಯೋಚನೆ ಮಾಡಬೇಕಾಗಿರೋದು? ಈ ತನಿಖೆ ವ್ಯವಸ್ಥೆ ಯಾವ ರೀತಿ ಆಗಿದೆ, ಈ ದೂರು ಏನು, ಇದರಲ್ಲಿರುವಂಥ ವಾಸ್ತವ ಏನು, ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ಗೊತ್ತಾಗುತ್ತೆ ಏನು ಪ್ರಕರಣ ಅಂತ. ಇಡೀ ಪ್ರಪಂಚಕ್ಕೆ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು, ಇದು ಸುಳ್ಳು ಪ್ರಕರಣ. ಮೂಡ ಅಂತ ಹೇಳುವಂಥ ಗೂಬೆ ಕುಣಿಸೋಂಥ ಪ್ರಯತ್ನ BJPನವ್ರು ಮಾಡಿದ್ರು. ಪಾದಯಾತ್ರೆ ವಿಫಲವಾಯಿತು, ಉಪಚುನಾವಣೆಯಲ್ಲಿ ಸೋತರು, ಜನ ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ. 3 ಭಾಗ 4 ಭಾಗ ಇದ್ದಂಥ ಪಕ್ಷ ಇವತ್ತು ಛಿದ್ರ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಅವರ ಮನೆ ಸುಟ್ಟು ಬೂದಿ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಗಮನ ಹರಿಸಿ ಮತ್ತೆ ಅದನ್ನು ಕಟ್ಟಿ ವಿರೋಧ ಪಕ್ಷ ಇರಬೇಕು ಇಡೀ ದೇಶದಲ್ಲಿ. ಕೆಲಸ ಮಾಡಿ ಹೆಂಗಂದ್ರೆ, ಈಗ ನಿಮ್ಮ ಸೈಟ್ ಆಲ್ಟರ್ನೇಟಿವ್ ಸೈಟ್ ಇತ್ತಲ್ಲ, ಅದು ಮತ್ತೊಳಗೆ ಅರ್ಜಿ ಹಾಕಿ ಹೆಂಗಿದ್ರೆ ನಾನು ಪಾರ್ವತಮ್ಮನ ಲಾಯರ್ ಅಲ್ಲಪ್ಪ, ಅಲ್ಲಪ್ಪ ರಚಪ್ಪ ಅವರೇ, ನಾನು ಈಗ ಅದನ್ನೆಲ್ಲ ನನಗೆ ಅವ್ರು ಏನು ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಅದು ಕಾನೂನು ಸಲಹೆ ಕೊಡ್ತೀನಿ, ಅದು ವೈಯಕ್ತಿಕ. ಅದು ಅವ್ರಿಗೆ ಸೈಟ್ ಬೇಕು, ಮನೆ ಕಟ್ಕೊಳ್ಳಿ, ಸೈಟ್ ತಗೊಳ್ಳಿ, ಇದೆಲ್ಲ ನಾನು ಯಾರು ಹೇಳೋದಕ್ಕೆ? ಅದು ಅವ್ರು ಬಿಟ್ಟಿರೋಂಥ ವಿಚಾರ. ಅವ್ರು ಬೇಕಾದ್ರೆ ನಿವೇಶನ ತಗೋತಾರೆ, ಬೇಡ ಅಂದ್ರೆ ಬಿಟ್ಟು. ತನಿಖೆಗೆ ವಹಿಸುವ ಸಂದರ್ಭದಲ್ಲಿ ಕೋರ್ಟ್ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿತ್ತು, ದಾಖಲೆಗಳನ್ನು ಪರಿಗಣಿಸಿತ್ತು. ಈ ದಾಖಲೆಗಳನ್ನು ನೋಡಿದ್ರೆ ಇದು ತನಿಖೆ ಆಗುವಂತ ಅಗತ್ಯತೆ ಇದೆ ಅಂತ ಕೋರ್ಟ್ ಆದೇಶ ಮಾಡುತ್ತೆ ತನಿಖೆಗೆ ವಹಿಸುವಾಗ. ಈಗ ಸಾಕ್ಷ್ಯಗಳೇ ಇಲ್ಲ ಅನ್ನೋದಾದ್ರೆ, ನ್ಯಾಯಾಲಯದಲ್ಲಿ ಆಗಿದ್ರೆ ವಾದ ವಿವಾದ ನಡೆದಿದ್ದು, ಅದು ವಾದ ಆಲಿಸಿದ್ದು ತಪ್ಪಾಗಿದ್ರೆ ಇಲ್ಲ. ಈಗ 2 ವಿಚಾರ ಇದೆ. ತನಿಖೆ ಬೇಕು ಅಂತ ಮಾಡೋದು ಆರೋಪದ ಆಧಾರ, ತನಿಖೆ ಆದಮೇಲೆ ನಿರ್ಧಾರ ತಗೊಳ್ಳೋದು ತನಿಖೆ ವರದಿ ಆಧಾರ. ತನಿಖೆಯನ್ನು ನೀವು ಸಮಯಕ್ಕೆ ಸರಿಯಾಗಿ ಆ ವರದಿಯ ಭಾಗಗಳನ್ನು ಉಚ್ಚ ನ್ಯಾಯಾಲಯ ಪಡ್ಕೊಂಡಿದೆ, ಸ್ಟೇಟಸ್ ರಿಪೋರ್ಟ್ ಪಡ್ಕೊಂಡಿದೆ. ಗಿವ್ ಮಿ ದಿ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದಾರೆ. IGP ಮತ್ತು ADGP ಅವರು ಇದನ್ನು ಆಲಿಸಬೇಕು ಅಂತ ಹೇಳಿದ್ದಾರೆ, ಮಾನಿಟ್ರ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿದ ಮೇಲೆ ಪಾರದರ್ಶಕವಾಗಿ ತನಿಖೆ ನಡೆದಿದೆ, ಒಂದು ಸ್ವತಂತ್ರವಾದಂಥ ಸಂಸ್ಥೆ ನಡೆಸಿದೆ ಅಂತ ಹೇಳೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇದು ಸರಿಯಾಗಿದೆ ಅಂತೇಳಿ ನಾನು ತೀರ್ಪು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸರ್, ಮತ್ತೊಂದು ತನಿಖಾ ಸಂಸ್ಥೆ ED ಅವರು ಅದೇ ರೀತಿ ಅವ್ರು ರಿಪೋರ್ಟ್ ಕೊಟ್ಟು ಲೋಕಾಯುಕ್ತಕ್ಕೆ ರೀತಿ ಬೇರೆ ಅಕ್ರಮಗಳು ನಡೆದಿವೆ, 100 ಕೋಟಿ ಟರ್ನ್ ಓವರ್ ಆಗಿದೆ, ಅಕ್ರಮ ಅಂದ್ರೆ ರಿಪೋರ್ಟ್ ಇನ್ನೂ ಸಹ ಪೆಂಡಿಂಗ್ ಇದೆ, ಇನ್ನೂ ಸಹ ED ಬಗ್ಗೆ ನಾನು ಏನು ಹೇಳೋಂಥದ್ದಿಲ್ಲ. ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು, ಬಾಂಬೆ ಹೈಕೋರ್ಟಿಂದ ಹಿಡಿದು, ನಮ್ಮ ಹೈಕೋರ್ಟಿಂದ ಹಿಡಿದು ಚೀಮಾರಿ ಹಾಕಿದೆ. ನಮ್ಮ ಹೈಕೋರ್ಟ್ ಏನು ಹೇಳಿದ್ದಾರೆ ನಟೇಶ್ ಪ್ರಕರಣದಲ್ಲಿ? ಇದೆಲ್ಲ ಒಂದು ಕೇಂದ್ರ ಮಟ್ಟದಲ್ಲಿ ಸ್ಥಾಪನೆ ಆಗಿರುವಂಥ ಸಂಸ್ಥೆ, ಒಂದು ಆರ್ಥಿಕ ಇಲಾಖೆ ತಂದಿರುವಂಥ ಕಾನೂನು. ಇವತ್ತು ಅದನ್ನು ಗೃಹ ಸಚಿವಾಲಯಕ್ಕೆ ವರ್ಗಾವಣೆ ಮಾಡಿ ಯಾವ ರೀತಿ ಅದನ್ನು ಬಳಸ್ತಾ ಇದ್ದಾರೆ ಅಂತೇಳಿ ಜಗಜ್ಜಾಹೀರಾತಾಗಿದೆ. ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರೆ ಇಂಥದಕ್ಕೆಲ್ಲ ಕಡಿವಾಣ ಆಗಬೇಕು. EDನ ಒಂದು ದಿವಸ ಬಳಸ್ತಾರೆ, CBIನ ಒಂದು ದಿವಸ ಬಳಸ್ತಾರೆ. ಏನು ಎಲ್ಲಿ ಮುಗಿತದೆ? ಅಲ್ಲ, ಆರೋಪ ಇದೆ. ACBನ ಬಂದಾಗ, BJP ಸರ್ಕಾರ ಬಂದಾಗ ACBನ ಮುಚ್ಚಬೇಕಿತ್ತಲ್ಲ, ಯಾಕೆ ಮುಚ್ಚಲಿಲ್ಲ ಅವರು? ಅವರು ಪ್ರಕರಣ ವಾದ ಮಾಡಿದಾಗ, ನಾನೇ ವಾದ ಮಾಡಿದ ಪ್ರಕರಣ ವಾದ ಮಾಡಿದಾಗ ಕೋರ್ಟ್ನಲ್ಲಿ ಏನು ಹೇಳಿದ್ರು? ಕೋರ್ಟ್ನಲ್ಲಿ BJP ಸರ್ಕಾರದವರು ಏನು ಹೇಳಿದರು? BJP ಸರ್ಕಾರ ಹೇಳಿದ್ರು ACBನೇ ಸರಿ, ಲೋಕಾಯುಕ್ತ ಬೇಡ ಅಂತ. ಮತ್ತೆ ಅದರಿಂದ ಅದು ಪ್ರಶ್ನೆ ಅಲ್ಲ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಗಿರುವಂಥ ತನಿಖೆ ಮತ್ತು ವರದಿ ಏನಾಗಬೇಕು ಮುಂದಿನ ಪ್ರಕ್ರಿಯೆ ಅಂತ. ಮುಂದಿನ ಪ್ರಕ್ರಿಯೆ ದೂರುದಾರರಿಗೆ ಬಿಟ್ಟಿರುವಂಥದ್ದು. ದೂರುದಾರರಿಗೆ ಸಂತೃಪ್ತಿ ಆಗಿಲ್ಲ ಸರ್. ಸಿದ್ದರಾಮಯ್ಯ ಅವರು ಶಿಕ್ಷೆ ಆಗೋ ತನಕ ನಾನು ನನ್ನ ಹೆಸರು ಚೇಂಜ್ ಮಾಡ್ಕೊಳ್ತೇನೆ ಅಂತ ಶಪಥ ಮಾಡಿದ್ದಾರೆ. ಶಿಕ್ಷೆ ಅಲ್ಲಿ ಹೆಸರು ಎಫಿಡೇಟ್ ಹಾಕಬೇಕು, ಹೆಸರು ಚೇಂಜ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ. ಈಗ ಅವ್ರ ಹೆಸರು ಏನು ಇಡಬೇಕು? ಅವ್ರ ತಂದೆ ತಾಯಿ ಇಟ್ಟಿರೋ ಹೆಸರು ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ಚೇಂಜ್ ಮಾಡ್ಬೇಕು. ಸರ್, ಈಗ ಮುಖ್ಯಮಂತ್ರಿ ಏನು ಸಲಹೆ ಕೊಡ್ತೀವಿ ಸರ್ ನೀವು? ಜಯ ಸಿಕ್ಕಿದ್ಯಾ? ಇನ್ನೂ ಹೋರಾಟ ಮಾಡ್ಬೇಕು. ಈಗ ಒಂದಿರ್ತಿ ಈ ಪ್ರಕರಣದಿಂದಾಗಿ ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಾ ಇತ್ತು, ಈಗ ಭದ್ರವಾಯ್ತಾ? ಕುರ್ಚಿನೂ ಅಲ್ಲಾಡಲಿಲ್ಲ, ಕಟ್ಟಿಗೆನೂ ಅಲ್ಲಾಡಲಿಲ್ಲ, ಏನೂ ಅಲ್ಲಾಡಲಿಲ್ಲ. ಅಲ್ಲಾಡ್ತಾ ಇದೆ ಅಂತ ಹೂವೇ ಭ್ರಮೆನಲ್ಲಿರುವಂಥ ಸ್ವಲ್ಪ ಜನ ಇರ್ಬೋದು. ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿದೆ, ಗಟ್ಟಿಯಾಗಿದೆ. ಈ ರಾಜ್ಯದ ಜನತೆ ಅವ್ರ ಜೊತೆ ಇದ್ದಾರೆ. 138ರಲ್ಲಿ 138 ಶಾಸಕರು ಕೂಡ ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ದಯವಿಟ್ಟು ಯಾರು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಈ ಕ್ಲೀನ್ ಚಿಟ್ ಆದೇಶ ಇದೆಯಲ್ಲ, ಇದು ಯಾರಿಗೆ ಸಂದೇಶ?
ಕ್ಲೀನ್ ಚಿಟ್ಟಿನ ಸಂದೇಶ ವಿರೋಧ ಪಕ್ಷಗಳಿಗೆ ನೋಡಿ. ವಿರೋಧ ಪಕ್ಷದ ಒಂದು ವಿಚಾರ ಹೇಳ್ತೀನಿ ಕೇಳಿ. ಅಲ್ಲ, ಒಳಗಡೆ ನೋಡಿ, ನಮ್ಮ ಪಕ್ಷದ ಒಳಗೆ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಇರೋ ಪಕ್ಷ ನಮ್ಮದು. ಚರ್ಚೆ ಆಗ್ತದೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ವಿಮರ್ಶೆ ಆಗ್ತದೆ, ಸರಿ ಸಾಧಕ ಬಾಧಕಗಳಿರ್ತಾರೆ, ಕೆಲವು ಒಪ್ತೀವಿ ಕೆಲವು ಒಪ್ಪಲ್ಲ, ಅದು ಬೇರೆ ವಿಚಾರ. ಆದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪಕ್ಷದ ಆಂತರಿಕವಾಗಿ ಸಿದ್ದರಾಮಯ್ಯನವರು ತೊಂದರೆ ಕೊಡಬೇಕು, ಡಿ ಕೆ ಶಿವಕುಮಾರ್ ಅವರು ತೊಂದರೆ ಕೊಡಬೇಕು ಅನ್ನೋವಂಥ ಷಡ್ಯಂತ್ರ ಕುತಂತ್ರಗಳು ಯಾವ ಕಾರಣಕ್ಕೂ ನಡೀತಾ ಇಲ್ಲ. ಅದು ಬಿ ಜೆ ಪಿನಲ್ಲಿ ನಡೀತಾ ಇದೆ. ಪಾಪ ವಿಜೇಂದ್ರನ ತೆಗೆದಾಕಬೇಕು ಅಂತೇಳಿ ಅವ್ರ ಅಪ್ಪನ ಪದೇ ಪದೇ ಬೈತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ. ಅವ್ನು ಮುಜುಗರ ಆಗಿ ಬಿಟ್ಟೋಗ್ಬಿಡ್ಲಿ ಅಂತೇಳಿ ಅದನ್ನು ಗಟ್ಟಿ ಚರ್ಮ ಹೋಗ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಒಬ್ಬ ದೊಡ್ಡ ನಾಯಕ ನಮ್ಮ ಪಕ್ಷದ್ದು, ಬೈತಾರೆ.